ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಜ ಮನುಜ ಯಾಕೆ? ತುಪ್ಪ ದೀಪ ಹಚ್ಚಕ್ಕೂ ಕಾರಣ ಕೇಳ್ತೀಯ? ಮೊದಲೋಗಿ ಆರತಿ ಮಾಡು. ಮನುಜ ಬೇಗ ರೆಡಿ ಆಗ್ಬಿಡು, ಆಚೆ ಹೋಗ್ಬೇಕು. ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆಚೆ ಹೋಗೋದ? ಎಲ್ಲಿಗೆ? ಏನು ಮನುಜ ನೀನು ಇವಾಗ ತಾನೇ ಪೂಜೆ ಮುಗಿಸಿದ್ಯಾ? ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಿದ್ರೆ ಚೆನ್ನಾಗಿರುತ್ತಾ? ಒಳ್ಳೆ ಕೆಲಸನ? ನಿಮ್ಮಿಂದ ಒಳ್ಳೆ ಕೆಲಸ ಆಗುತ್ತೆ ಅಂದರೆ ಅದನ್ನು ನಾನು ನಂಬೇಕಾ? ಆಗಲಿ, ನಂಬೇಡ. ನನ್ನಿಂದ ಒಳ್ಳೆ ಕೆಲಸ ಆಗದೆ ಇರ್ಬೋದು, ಆದರೆ ನನಗೆ ಒಳ್ಳೇದಾಗೋ ಕೆಲಸ ಇರ್ಬೋದಲ್ವಾ? ತುಂಬ ವಿಚಿತ್ರವಾಗಿ ಮಾತಾಡ್ತಿದ್ರೆ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ರೆ ನಾನು ಬರಲ್ಲ. ಈ ನಿನ್ನ ಗಂಡನ ಮೇಲೆ ನಂಬಿಕೆ ಇಲ್ವೋ ಅಂದ್ರೆ ನಾನೇ ನಿನ್ನ ಕಾಡಿಗೆ ಕರ್ಕೊಂಡು ಹೋಗ್ತೀನ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಂಗೆ ಗೊತ್ತಾಗತ್ತೆ. ಬೇಗ ರೆಡಿ ಆಗ್ಬಿಟ್ಟು ಬಾ. ಏನಿಲ್ಲ ಸಾಹೇಬ್ರೆ, ಅದೇ ನಾ ಹೇಳಿದಾಗೆಲ್ಲ ಪೇಪರ್ಸ್ ರೆಡಿ ಮಾಡ್ಕೊಂಡಿದ್ದೀರಾ? ಸೊ ಅದ್ರಲ್ಲಿ ಯಾವುದೇ ತೊಂದರೆ ಇರಕೂಡ್ದು. ಮೇಕ್ ಇಟ್ ವೆರಿ ಕ್ಲಿಯರ್. ವನಜ, ಲೇಟ್ ಆಯ್ತು, ಬೇಗ ಬಾ. ಬಂದೆ. ವೆರಿ ಗುಡ್, ಕಮ್ ಆನ್, ಹೋಗೋಣ. ಇವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ? ಅಷ್ಟಕ್ಕೂ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಇತ್ತೀಚೆಗೆ ಯಾವತ್ತೂ ಇವನು ಇಷ್ಟು ಖುಷಿಯಾಗಿ ನೋಡೇ ಇರಲಿಲ್ಲ. ಯಾವಾಗ ನೋಡಿದ್ರು ಆಸ್ತಿ ಹೋಗುತ್ತೆ ಅನ್ನೋ ಆತಂಕದಲ್ಲಿ ಒದ್ದಾಡ್ತಿದ್ರು. ಇವತ್ತು ನೋಡಿದ್ರೆ ತುಪ್ಪದ ದೀಪ ಹಚ್ಚು ಅಂತಾರೆ, ಮುಖ್ಯವಾದ ಕೆಲಸ ಇದೆ ಅಂತಾರೆ. ಏನು ಮಾಡಕ್ಕೆ ಹೊರಟಿದ್ದಾರೆ? ಅಂತೂ ನಿಮ್ಮಿಬ್ರು ಮಧ್ಯೆ ರನ್ನಿಂಗ್ ರೇಸ್ ನಡೆದಿದೆ ಅಂತಾಯ್ತು. ಆದ್ರೆ ಗೆದ್ದಿದ್ದು ಅಮ್ಮ. ಅಮ್ಮ ಎಲ್ಲರೂ ಮನ್ಸನ್ನು ಗೆದ್ಬಿಟ್ರು. ಅಮ್ಮನ ರೂಮಲ್ಲಿ ನಮ್ಮ ಫೋಟೋಗಳು ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಮ್ಮನ ಹೃದಯದಲ್ಲಿ ನೀನಿದೆಯಾ ಅಂದಮೇಲೆ ಅವ್ರ ರೂಮಲ್ಲಿ ನಿನ್ನ ಫೋಟೋ ಇರೋದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಆದರೂ ನೀನು ತಗೊಂಡೋದ್ ಗಿಫ್ಟಿಂದ ಇಷ್ಟೆಲ್ಲ ಗೊತ್ತಾಗೋ ಹಾಗಾಯ್ತು. ಒಂಥರ ಒಳ್ಳೇದಾಯ್ತು ಬಿಡು. ನನಗೂ ಹಾಗೆ ಅನಿಸ್ತು. ಹಲೋ, ಹೇಳಿ. ಸರಿ ಆಯ್ತು, ಬರ್ತೀನಿ. ಏನೋ ತುಂಬ ಕೆಲಸ ಇದೆ ಅಂತ ಅಭಿ ಫೋನ್ ಮಾಡಿದ್ದ. ನನಗೀಗಲೇ ಹೊರಡಬೇಕು. ಸಮರ್, ಒಂದು ನಿಮಿಷ ಇರು. ಅಮ್ಮಂಗೆ ಅಂತ ಪಾಯಸ ಮಾಡಿದ್ದೆ, ಅಮ್ಮಂಗೆ ಕೊಟ್ಬಿಡು, ತಂದು ಕೊಡ್ತೀನಿ. ಎಲ್ಲಮ್ಮ ಸೀರೆ, ನಾನು ಪಾಯಸ ನೋಡ್ಲೂ ಇಲ್ಲ, ತಿನ್ಲೂ ಇಲ್ಲ. ಸಾರಿ ಅಂಕಲ್, ಅಮ್ಮಂಗೆ ಅಂತ ಸ್ವಲ್ಪನೇ ಮಾಡಿದ್ದೆ, ನಿಮಗೆ ನಾಳೆ ಮಾಡಿಕೊಡ್ತೀನಿ. ಸರಿ, ನನಗೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಆಮೇಲೆ ಬಂದು ಮಾತಾಡ್ತೀನಿ. ಅಣ್ಣ, ನಿಂಗೆ ತಿಂಡಿ ಸಾಕಾ? ಇನ್ನೊಂದು ಸ್ವಲ್ಪ ತಿನ್ಕೊಂಡು ಹೋಗು. ಇಲ್ಲ, ನಂಗೆ ಲೇಟ್ ಆಗ್ತಾ ಇದೆ, ಹೊರಡ್ತೀನಿ. ಅದೇನು ಕೆಲಸನ ಏನು? ಊಟ ತಿಂಡಿನ ಅರ್ಧಂಬರ್ಧಾಗ ಬಿಟ್ಬಿಟ್ಟು ಹೋದ್ರೆ ಇದನ್ನ ಕೆಲಸ ಅಂತಾರೇನಮ್ಮ? ಅದೇ ನನ್ನ ಕೆಲಸ ನೋಡು. ಕೂತ್ಕೊಡನೆ ಹೊಟ್ಟೆ ತುಂಬ ತಿನ್ಕೊಂಡು ಕೈ ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು. ಅದೇಗ್ ಮಾವ, ಎಷ್ಟು ಸಂಬಳ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ ಅಂತಿದ್ರಿ, ಈಗ ನೋಡಿದ್ರೆ ಕೈ ತುಂಬ ದುಡ್ಡು ಅಂತಿದ್ದೀರಾ? ಅವ್ರದ್ದು ಎಷ್ಟೇ ಸಂಬಳ ಕೊಡ್ಲೆ, ಕೈ ತುಂಬ ದುಡ್ಡು ಇಟ್ಕೋಬೋದಲ್ವಾ?
ಅದಕ್ಕೆ ಹಂಗೆ ಹೇಳಿದೆ. ಏನೋ ಗೊತ್ತಿಲ್ಲ ಮಾವ, ಇತ್ತೀಚೆಗಂತೂ ನಿಮ್ಮ ನಡವಳಿಕೆ ತುಂಬ ಬದಲಾಗಿದೆ. ನೀವು ಮಾತಾಡೋ ಮಾತಿಗೂ ನಡ್ಕೊಳ್ಳೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನೋಡ್ ಸೊಸೆ ಮುದ್ದು, ನೀನು ಪದೇ ಪದೇ ನನಗೆ ಅವಮಾನ ಮಾಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ ಅಷ್ಟೇ. ಏನ್ ಮಾಡ್ತೀರಾ? ಏನ್ ಮಾಡೋಕ್ಕಾಗತ್ತೆ, ಯಾರೇನಾದ್ರು ಅನ್ನಿಸ್ಕೊಂಡು ಸುಮ್ಮನೆ ತಿನ್ಕೊಂಡು ಹೋಗ್ತೀನಿ ಅಷ್ಟೇ. ಈಗ ನನಗೆ ಅವಮಾನ ಮಾಡ್ತಾ ಇದೀಯಾ, ಆದ್ರೆ ಮುಂದೊಂದು ದಿನ ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದು ನಿಮ್ಗೆಲ್ಲ ತೋರಿಸ್ತೀನಲ್ಲ, ಆಗ ಗೊತ್ತಾಗತ್ತೆ ನಾನು ಯಾರು ಅಂತ. ನೀವ್ ಯಾರು ಅನ್ನೋದು ಹೊಸದಾಗೇನು ಗೊತ್ತಾಗ್ಬೇಕಾಗಿಲ್ಲ. ನೀವ್ ಯಾರು, ಏನು, ಏನ್ ಮಾಡಕ್ ಹೊರಟಿದ್ದೀರಾ ಅನ್ನೋದು ನಮಗೂ ಗೊತ್ತಾಗತ್ತೆ. ಸಿರಿ, ನನಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಮಾವ, ಅದೇನೋ ಹೇಳ್ತಿದ್ರಲ್ಲ, ಕೈ ತುಂಬ ದುಡಿತಿದ್ದೀನಿ ಅಂತ. ಕೈ ತುಂಬ ದುಡಿತಿರೋ ಇಲ್ವೋ ಗೊತ್ತಿಲ್ಲ, ಕಡೇ ಪಕ್ಷ ದುಡಿಯೋದನ್ನ ನಿಯತ್ತಾಗಿ ದುಡಿರಿ. ಯಪ್ಪ 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 ಯಪ್ಪ, ತಾನು ದುಡಿತಿದ್ದೀನಿ ಅನ್ನೋ ಅಹಂಕಾರ ಅಲ್ಲ. ಸಂಪಾದನೆ ಮಾಡಕ್ ಶುರುವಾದ್ರೆ ಈ ರೀತಿಯೆಲ್ಲ ಅಹಂಕಾರ ಬರುತ್ತೇನಮ್ಮ? ನಾನು ಅವಳಿಗಿಂತ ಸಂಪಾದನೆ ಮಾಡ್ಬಿಡ್ತೀನೇನೋ ಅನ್ನೋ ಹೊಟ್ಟೆ ಉರಿ ನನ್ನ ಸೊಸೆ ಮುದ್ದುಗೆ. ಹಾಗೆಲ್ಲ ಏನೂ ಇಲ್ಲ ಅಂಕಲ್. ನೀವು ಇದ್ದಕ್ಕಿದ್ದ ಹಾಗೆ ಕೆಲಸ ಮಾಡೋ ಮನ್ಸು ಮಾಡಿಬಿಟ್ಟಿದ್ದೀರಲ್ಲ, ಅದು ಅವಳ ಕೈಲಿ ನಂಬೋಕ್ಕಾಗ್ತಿಲ್ಲ ಅಷ್ಟೆ. ನೀವು ತಲೆ ಕೆಡಿಸ್ಕೋಬೇಡಿ. ಯಾವುದೇ ಕೆಲಸ ಇರಲಿ, ನಿಯತ್ತಿಂದ ಶ್ರದ್ಧೆಯಿಂದ ಇನ್ನೊಬ್ರಿಗೆ ಮೋಸ ಮಾಡದೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿದ್ರೆ ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗತ್ತೆ. ಥ್ಯಾಂಕ್ಸ್ ಅಮ್ಮ ಸಿರಿ. ಈ ಮನೇಲಿ ನೀನು ಒಬ್ಬಳೇ ನೋಡು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಎಲ್ಲರೂ ಅದೇನೋ ಕೆಲಸ ಕೆಲಸ ಅಂತ ತಿಂಡಿ ಊಟ ಎಲ್ಲ ಅರ್ಧಕ್ಕೆ ಬಿಟ್ಟೊಟ್ಟಾಗ್ತಾರಪ್ಪ. ಈ ಮನೇಲಿ ನಾನು ಪುರ್ಸೊತ್ತಾಗಿದ್ದೀನಿ. ಏನೇನು ಮಾಡಿದ್ಯೋ ಉಳಿದಿರೋದೆಲ್ಲ ನನಗೆ ಬಡಿಸ್ಬಿಡು. ಹೊಟ್ಟೆ ತುಂಬ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಹೇಗಾದರೂ ಮಾಡಿ ತುಳಸಿ ಅವ್ರಿಗೆ ಏನಿಷ್ಟ ಅಂತ ತಿಳ್ಕೋಬೇಕು. ಆದರೆ ಸಮರ್ಥನ ಹೇಗೆ ಕೇಳೋದು? ನೇರವಾಗಿ ಕೇಳಿದ್ರೆ ತುಂಬ ಮೆರಿತಾನೆ, ಬೇರೆ ರೀತಿನೇ ಕೇಳಬೇಕು. ಸಮರ್ಥ್, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಇರುತ್ತೆ, ನಿನಗೇನಿಷ್ಟ? ನನಗ ಇದೇನು ಇದಕ್ಕಿದ್ದಾಗ ಹೀಗೆ ಕೇಳ್ತಾ ಇದ್ದೀರಾ? ನನ್ನ ಇಷ್ಟ ಕಷ್ಟಗಳನ್ನ ತಿಳ್ಕೊಂಡು ನೀವೇನು ಮಾಡ್ತೀರಾ? ಅದು ಒಂದು ಪ್ರಾಜೆಕ್ಟ್ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೆ. ಈ ಹೆಂಗಸರಿಗೆ, ಮಕ್ಕಳಿಗೆ, ಗಂಡಸರಿಗೆ ಏನೇನೆಲ್ಲ ಇಷ್ಟ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಓಹೋ, ಹೌದಾ? ಕೇಳಿ, ಏನೇನು ಕೇಳ್ತಾರ ಕೇಳಿ, ನಾನು ಹೇಳ್ತೇನೆ. ಅದೇ ನಿನಗೇನು ಇಷ್ಟ ಅನ್ನೋದನ್ನು ಹೇಳು. ನನಗೆ ನಮ್ಮಮ್ಮ ಅಂದ್ರೆ ಇಷ್ಟ. ಹಾಂ, ನನಗೂ ಅಷ್ಟೇ. ಏನಂದ್ರೆ? ಅದು ಅಮ್ಮ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ? ಅಮ್ಮ ಅಂದರೆ ಎಲ್ರಿಗೂ ಇಷ್ಟನೇ ತಾನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.